ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಬೆಳಗಿನ ಜಾವದಲ್ಲಿ ವಂದನೆ ಹೇಳುತ್ತೇನೆ. ಈ ಬೆಳಗಿನ ವೇಳೆಯಲ್ಲಿ ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರುವುದಕ್ಕೆ ಬಹಳ ತೃಪ್ತಿಯುಳ್ಳವನಾಗಿದ್ದೇನೆ, ಸಂತೋಷವುಳ್ಳವನಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಿ. ಜ್ಞಾನೋಕ್ತಿ 16ನೇ ಅಧ್ಯಾಯದಲ್ಲಿ 3ನೇ ವಚನ ನಾವು ಓದುವಂತರಾಗಿರೋಣ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಕರ್ತನಿಗೆ ಸ್ತೋತ್ರವಾಗಿ. ಈ ಸಂದೇಶ ಕೇಳುವಂತ ಪ್ರಿಯರೇ, ನಿನ್ನ ಉದ್ದೇಶಗಳು ಎಷ್ಟೇ ಕಠಿಣವಾಗಿರಲಿ, ಕೆಲಸದ ವಿಷಯ ಆಗಿರಲಿ, ಕುಟುಂಬದ ವಿಷಯ ಆಗಿರಲಿ, ಆರೈಕೆದ ವಿಷಯ ಆಗಿರಲಿ, ಆಶೀರ್ವಾದ ವಿಷಯವಾಗಿರಲಿ, ಬಿಡುಗಡೆ ವಿಷಯ ಆಗಿರಲಿ, ಜಯ ಕೊಡುವಂಥ ವಿಷಯ ಆಗಿರಲಿ, ಎಂಥ ಕಠಿಣವಾಗಿದ್ದರೂ ಕೂಡ ನಿನ್ನ ಕೈಲಿ ಅಸಾಧ್ಯವಾಗದೇ ಇರೋದು ಕರ್ತನ ಕೈಲಿ ಸಾಧ್ಯವಾಗುತ್ತೆ. ಕಾರಣ ಏನಂದ್ರೆ, ನಿನ್ನ ಉದ್ದೇಶಗಳು ಯೆಹೋವನಿಂದ ಸಫಲತೆ ಆಗುತ್ತೆ. ಅಂದ್ರೆ ಸಾಧಾರಣ ವಿಷಯ ಅಲ್ಲ. ದೇವರ ಕರದಲ್ಲಿ ಬರುವಂತ ಆಶೀರ್ವಾದ, ಅಬ್ರಾಹ್ಮನಿಗೆ ಕೊಟ್ಟಂತ ಆಶೀರ್ವಾದ ನಿನ್ನ ಜೀವನದಲ್ಲಿ ತಂದೆ ದೇವರು ನೆರವೇರಿಸತಕ್ಕಂಥ ಸರ್ವಶಕ್ತನಾಗಿದ್ದಾನೆ. ಸಕಲ ಅಧಿಕಾರ ದೇವರ ಕರದಲ್ಲಿ. ದೇವರಿಗೆ ಸ್ತೋತ್ರವಾಗಿ. ಅದು ಮಾತ್ರ ಅಲ್ಲ, ಕೀರ್ತನೆ 145:19ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ತನ್ನ ಭಯ ಭಕ್ತಿಯುಳ್ಳವರ ಇಷ್ಟವನ್ನು ನೆರವೇರಿಸ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸ್ತಾನೆ. ದೇವರಲ್ಲಿ ಭಯ ಭಕ್ತುಳ್ಳವರಿಗೆ ಅವ್ರ ಇಷ್ಟವನ್ನು ನೆರವೇರಿಸ್ತಾನೆ. ನಿನ್ನ ಕೆಲಸದ ವಿಷಯದಲ್ಲಿ ಡಿಪ್ರೆಷನ್ ಹೋಗಕ್ಕಾಗ್ತೀಯಾ, ಆದ್ದರಿಂದ ದೇವ್ರು ಬಿಡಿಸಿ ನಿನ್ನ ಇಷ್ಟವನ್ನು ದೇವ್ರು ನೆರವೇರಿಸುತ್ತಾನೆ. ದೇವರಿಗೆ ಸ್ತೋತ್ರವಾಗಿ. ಎಲ್ಲ ವಿಷಯದಲ್ಲಿ ನಿನ್ನ ಕಾರ್ಯಭಾರವನ್ನು ವಹಿಸ್ಬಿಡು. ದೇವರಿಗೆ ಸ್ತೋತ್ರವಾಗಿ. ಸಫಲತೆ ದೇವ್ರು ಕೊಡ್ತಾನೆ, ಜಯ ದೇವ್ರು ಕೊಡ್ತಾನೆ, ಎಲ್ಲ ಕೊರತೆಯಿಂದ ಬಿಡಿಸ್ತಾನೆ, ಎಲ್ಲ ಬಾಧೆಯಿಂದ ಬಿಡಿಸ್ತಾನೆ. ಸಕಲ ವಿಷಯದಲ್ಲಿ ಕರ್ತನಿಗೆ ಸ್ತೋತ್ರ. ಪೂರ್ಣ ಜಯಶಾಲಿಯಾಗಿ ದೇವರು ನಿನ್ನ ಜೀವಿತವನ್ನು ಸನ್ಮಾನಿಸುವಂತನಾಗಿರ್ತಾನೆ. ದೇವರಿಗೆ ಸ್ತೋತ್ರವಾಗಿ. ಕೀರ್ತನೆ 24ನೇ ವಚನ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. ಆತ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿದೆ, ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡಲಿ. ಹೌದು ಪ್ರಿಯರೇ, ನಿನ್ನ ಸಂಕಲ್ಪವು ಏನೇ ಆಗಿರಲಿ, ದೇವರ ಚಿತ್ತ ಇರುವುದಾದರೆ, ಅದು ದೇವರಿಗೆ ಇಷ್ಟವಿರುವುದಾದರೆ, ದೇವರ ಆಲೋಚನೆ ಇರುವುದಾದರೆ, ದೇವರ ಪಾದದಲ್ಲಿ ಇರುವುದಾದರೆ, ಆತನಲ್ಲಿ ಭಯಭಕ್ತಿಯುಳ್ಳ ನೀನು ಹೇಗಿರುವುದಾದರೆ, ದೇವರಿಗೆ ಸ್ತೋತ್ರಗಳು. ನಿನ್ನ ಸಂಕಲ್ಪಗಳು, ನಿನ್ನ ಉದ್ದೇಶಗಳು, ನಿನ್ನ ಕಾರ್ಯಭಾರವು ಎಲ್ಲವನ್ನು ದೇವರು ನೆರವೇರಿಸ್ತಾನೆ. ಬೆಳಗಿನ ಜಾವದಲ್ಲಿ ಈ ವಾಕ್ಯ ಸತ್ಯ, ಈ ವಾಕ್ಯ ನಿರಂತರ. ಯೇಸು ಕ್ರಿಸ್ತರು ಹೇಳ್ತಾರೆ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಹಾಗಾದ್ರೆ ಜೀವಳ ಮಾರ್ಗದಲ್ಲಿ ನಡೆಯುವಾಗ, ಭಯಭಕ್ತಿಯುಳ್ಳ ಮಾರ್ಗದಲ್ಲಿ ನಡೆಯುವಾಗ, ಕೀರ್ತನೆ 34ನೇ ಅಧ್ಯಾಯದಲ್ಲಿ ಆತನ ಭಯಭಕ್ತಿಯುಳ್ಳವರ ಸುತ್ತಲೂ ದೇವತರು ದಂಡಿಲಿಸಿ ಕಾಪಾಡುತ್ತಾನೆ. ಆತನಲ್ಲಿ ಕೊರತೆಯಲ್ಲಿ ಯಾವತ್ತೂ ಕಡಿಮೆ ಇರೋದಿಲ್ಲ. ಎಲ್ಲ ಮುಂಚೆ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಶುದ್ಧನು 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 ಮಹೋನ್ನತನು ಪರಿಶುದ್ಧನು ಪರಲೋಕ ರಾಜನಲ್ಲಿ ಸಿಂಹಾಸನದಲ್ಲಿ ಕುಳಿತಿರೋ ತಂದೆ, ಆಶೀರ್ವಸಲ್ಪಟ್ಟಂತ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ ನಮ್ಮೆಲ್ಲರೂ ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಾ. ಹೌದು ಸ್ವಾಮಿ, ನಾವು ಭಯಭಕ್ತುಲರಿಗೆ ಜೀವನ ಮಾಡುವಂತ ನಮಗೆ ಪರಿಶುದ್ಧಾತ್ಮರೇ ಸಹಾಯ ಮಾಡ್ರಿ. ಹೌದಪ್ಪ, ನಮ್ಮ ಕಾರ್ಯಭಾರವೆಲ್ಲ ನಿಮ್ಮ ಮೇಲೆ ವಹಿಸುತ್ತೇವೆ. ಕರ್ತನೆ, ನಮ್ಮೆಲ್ಲ ಸಂಕಲ್ಪವು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಳ್ತಾ ಇದ್ದೀವಿ. ಹೌದು ಕರ್ತನೆ ಸ್ತೋತ್ರ. ಎಲ್ಲವನ್ನು ಕರ್ತನೆ ನೆರವೇರಿಸುವ ದೇವರು ನೀನು. ಕರ್ತನೆ, ನಮ್ಮ ಜೀವಿತದಲ್ಲಿ ಎಲ್ಲವೂ ಸಕ್ಸಸ್ ಕಾಣುವಂತೆ, ಬಿಡುಗಡೆ ಕಾಣುವಂತೆ, ಅದ್ಭುತ ಕಾಣುವಂತೆ ಕರ್ತನೆ ಈ ಸಂದೇಶವಂತ ಕೇಳುವಂತ ಪ್ರತಿಯೊಂದು ಕುಟುಂಬವು ಕರ್ತನೆ ನಿಮ್ಮ ಕರದಲ್ಲಿ ನೆರವೇರಿಸಬೇಕೆಂದು ಪ್ರಾರ್ಥಿಸುವಂತಾಗಿದೆ. ಈ ದಿನ ಮೊದಲುಗೊಂಡು ಈ ಸಂದೇಶ ಕೇಳುವಂತ ಪ್ರತಿಯೊಂದು ಕುಟುಂಬವು ಆಶೀರ್ವದಿಸಲ್ಪಡಲಿ, ಬಿಡುಗಡೆ ಕಾಣಲ್ಪಡಲಿ, ಜಯ ಕಾಣುವಂತೆ ಸಹಾಯ ಮಾಡುವಂತಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳ್ತಾ ಇದ್ದೇನೆ. ನಮ್ಮ ಜೀವ ಒಳ್ಳೆಯ ತಂದೆ. ಆಮೇನ್.